ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಈ SSLCಯ ಮಾರ್ಚ್ ಏಪ್ರಿಲ್ 2025 ಪರೀಕ್ಷೆಗಾಗಿ ಸುಮಾರು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಿದ್ದಾವೆ. ದಯಮಾಡಿ ಅವುಗಳನ್ನು ನೋಡಿ. ಸೊ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆ ಇದೆ, ಸರ್ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂತ. ಯಾಕಂದರೆ ಕಳೆದ ವರ್ಷ ಕೂಡ ಫೆಬ್ರವರಿ 3ನೇ ವಾರದಲ್ಲಿ ಮಂಡಳಿಯವರು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆನ ಮಾಡಿದರು. 60 ರೂಪಾಯಿಗಳು ಮಕ್ಕಳಿಂದ ಸಂಗ್ರಹವನ್ನು ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದರು. ಬಟ್ ಇಲ್ಲಿಯವರೆಗೆ ನೋಡಿದರೆ ಜನವರಿ ಕಡೆಯವರೆಗೂ ನೋಡಿದರೆ ಸೊ ಇದ್ರ ಬಗ್ಗೆ ಏನಾಗ್ಬೋದು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಯಾಕಂದರೆ ಪರೀಕ್ಷೆಗಳಿರ್ತಕ್ಕಂಥದ್ದು ಕೇವಲ 50ರಿಂದ 52 ದಿನಗಳು ಮಾತ್ರ. ಸೊ ಇಲ್ಲಿಯವರೆಗೆ ನಾವು ಹೇಳಬೇಕಂದ್ರೆ ಈ ವರ್ಷ ಅಂದರೆ 2025ರಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಯೋದು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿ ಆಗಬೇಕು, ಸುತ್ತೋಲೆಗಳಾಗಬೇಕು, ಹಣ ಆಗಬೇಕು, ಪ್ರಶ್ನೆ ಪತ್ರಿಕೆಗಳ ಹೊಂದಾಣಿಕೆ, ಆಮೇಲೆ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ, ಅದ್ರ ಬಗ್ಗೆ ಎಲ್ಲ ಮಾರ್ಗದರ್ಶನ ಸಲಹೆ ಸೂಚನೆಗಳು ಮಂಡಳಿಗೆ ಬೇಕಾಗಿರ್ತವೆ. ಸೊ ಅದನ್ನು ಕೂಡ ಜಾರಿ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಸೊ ಇಲ್ಲಿಯವರೆಗೆ ನಾವು ಹೇಳಬೇಕಂದ್ರೆ ಈ ವರ್ಷ ನಡೀತಕ್ಕಂಥ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಬಗ್ಗೆ ಇಲ್ಲಿಯವರೆಗೆ ಮಂಡಳಿ ಏನೂ ಅದನ್ನು ನಿರ್ಧಾರ ಮಾಡಿಲ್ಲ. ಕೇವಲ 2 ಸೆಟ್ ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ಬಿಟ್ರೆ ಅದು ಪೂರ್ವ ಸಿದ್ಧತಾ ಪರೀಕ್ಷೆ ಬಗ್ಗೆ ಏನೂ ಯೋಚನೆಯನ್ನು ಮಾಡಿಲ್ಲ ಇಲ್ಲಿಯವರೆಗೆ. ಬಟ್ ಆದರೂ ಕೂಡ ಕೊನೆಯ ಹಂತದಲ್ಲಿ ಸೊ ಈಗ ಇನ್ನೂ ಕೂಡ ಮಂಡಳಿಯವರು ಎಚ್ಚೆತ್ತುಕೊಂಡ್ರೆ ಸೊ ಏನು ಮಾಡ್ಬೋದು, ಫೆಬ್ರವರಿ ಕಡೆಯವರೆಗೂ ಕೂಡ ನಿಮಗೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಯಾಕಂದರೆ ಮಂಡಳಿಯ ಕೆಲಸ ಅದೇನೂ ಭಾಳ ದೊಡ್ಡದಲ್ಲ, ಕೇವಲ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತದೆ. ಸೊ ಆಯಾ BO ಆಫೀಸ್ಗಳಿಗೆ DDPIಗಳಿಗೆ ಏನು ಮಾಡ್ತಾರೆ, ಕಳಿಸ್ತಾರೆ. ಸೊ ಅವರು ಆಯಾ ಸಂಬಂಧಪಟ್ಟಂತೆ ಶಾಲೆಗಳಿಗೆ ಕಳಿಸ್ತಾರೆ. ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯನ್ನು ತೆಗೆದುಕೊಂಡು ಬಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ಹೇಳೋದು ನಿರ್ಧಾರ ಅಂತಲೂ ತೆಗೆದುಕೊಂಡಿಲ್ಲ. ಬಟ್ ಈ ವರ್ಷ ಡೌಟ್ ಇದೆ. ಬಟ್ ಕಡೆಯ ಹಂತದಲ್ಲಿನೂ ಕೂಡ ನಿಮಗೆ SSLCಯ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸೊ ಅಪ್ಡೇಟ್ಗಳನ್ನು ನೋಡೋಣ. ಯಾಕಂದರೆ ಇದು 31 ಮಾರ್ಚ್ ಇರೋದ್ರಿಂದ ಇಲ್ಲಿಯವರೆಗಂತೂ ಕೂಡ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಬಂದಿಲ್ಲ. ಬಟ್ ಆದರೂ ಕೂಡ ಫೆಬ್ರವರಿ ಕಡೆಯ ವಾರದಲ್ಲಿ, ಇಟ್ ಮೀನ್ಸ್ ಫೆಬ್ರವರಿ ತಿಂಗಳಾಂತ್ಯದಲ್ಲಿನೂ ಕೂಡ ನಿಮಗೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆದರೂ ಕೂಡ ನಡಿಬೋದು. ಸೊ ಈಗಾಗಲೇ ಆಯಾ ಜಿಲ್ಲೆಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸರಣಿ ಪರೀಕ್ಷೆಗಳನ್ನು, ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ವೇಳಾಪಟ್ಟಿಗಳನ್ನು ಶೆಡ್ಯೂಲ್ ಮಾಡಿ ಅವುಗಳನ್ನು ಜಾರಿ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳು 2 ಸೆಟ್ ಮಾಡೆಲ್ ಕ್ವಶನ್ ಪೇಪರು ಮತ್ತು ನಿಮ್ಮ ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಯ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳು, ಸೀರೀಸ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಓದಿದರೂ ಕೂಡ ಅಂಕಗಳನ್ನು ಗಳಿಸ್ಬೋದು. ಬಟ್ ಆದರೂ ಕೂಡ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಬಗ್ಗೆ ನಿರ್ಧಾರ ಮಂಡಳಿಯವ್ರದ್ದೇ ಆಗಿರ್ತದೆ. ಸೊ ಆದರೂ ಕೂಡ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ತಾ ಈ ಮಾಹಿತಿಯನ್ನು ಕೊಡೋ ಸಲುವಾಗಿ ಈ ವಿಡಿಯೋವನ್ನು ಮಾಡಿದ್ದೆ. ಸೊ ಭಾಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಕಡೆ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.